ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ, ರಿಕವರ್ ಆಗ್ತಾ ಇದ್ದೀನಿ. ನಾಟ್ ಬ್ಯಾಡ್ ಅಂತ ಅನ್ನಿಸ್ತಾ ಇದೆ ಇವಾಗ. ಆ್ಯಂಡ್ ಆ್ಯಕ್ಚುಲಿ ಫಿಸಿಯೋಥೆರಪಿ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ವೀಡಿಯೋಸ್ ಯಾವುದೇ ರೀತಿ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಿದೆ, ಪೇಯ್ನ್ ತಡೆಯೋಕ್ಕಾಗ್ತಾ ಇಲ್ಲ. ಆಪ್ರೇಷನ್ ಆಗಿದಾಗ ಒಂಥರ ಪೇಯ್ನ್, ಆದರೆ ಆಪ್ರೇಷನ್ ಆದಮೇಲೆ ಆ ಪ್ರೊಸೀಜರ್ ಮಾಡ್ತಾರಲ್ಲ, ನಿಜವಾಗ್ಲೂ ಪೇಯ್ನ್ ಆಗುತ್ತೆ, ತಡ್ಕೊಳಕ್ಕಾಗ್ತಾ ಇಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ. ಕ್ಯೂರ್ ಆಗಬೇಕು ಅಂದರೆ ಆ ಪೇಯ್ನ ತಡ್ಕೊಳ್ಳೇಬೇಕು ನಾನು. ಸೊ ಹಾಗಾಗಿ ವೀಡಿಯೋಸ್ ಯಾವುದು ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಲಾಸ್ಟ್ ಶಿವರಾತ್ರಿ ಹಬ್ಬದ ಬಿಟ್ಟರೆ ಮತ್ತೆ ಇವಾಗೆ ವ್ಲಾಗ್ ಮಾಡ್ತಾ ಇರೋದು. ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ವ್ಲಾಗ್ಸ್ಗಳೆಲ್ಲ. ಆ್ಯಂಡ್ ನನಗೆ ಅಲ್ಲೇ ಸಜೆಷನ್ ಮಾಡಿದರು. ಸೊ ನಾನು ಹೋಗಿ ತೋರಿಸೋ ಚೆಕಪ್ ಮಾಡಿಸಿರಲ್ಲ ಕ್ಲಿನಿಕ್ಕು, ಅಲ್ಲೇ ನಿಯರ್ ಬೈ ಅಲ್ಲೇ ಫಿಸಿಯೋಥೆರಪಿನೂ ಇತ್ತು. ಸೊ ಹಾಗಾಗಿ ರಿವ್ಯೂ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗಾಗಿ ಅಲ್ಲೇ ಹೋಗಿ ಫಿಸಿಯೋಥೆರಪಿನ ಮಾಡಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ ಲೇಡಿ ಡಾಕ್ಟ್ರು ಕೂಡ. ಸೊ ತುಂಬ ಜನ ಬರ್ತಾರೆ, ಹಾಗಾಗಿ ಕ್ಯೂರ್ ಆಗುತ್ತೆ ಅಂತ ರಿವ್ಯೂ ನೋಡ್ಕೊಂಡು ಹೋಗಿದ್ದು. ಸೊ ಹಾಗಾಗಿ ಬೆಟರ್ ಅಂತ ಅನ್ನಿಸ್ತದೆ. ಇವತ್ತು ಸೆಕೆಂಡ್ ಡೇ, ವಾರದಲ್ಲಿ 2 or 3 ಡೇಸ್ ಅಂದರೆ 3 ಡೇಸ್ ಮಾಡಿಸ್ತಾ ಇದ್ದೀನಿ ಅಷ್ಟೇ. ನಾನು ಡೇ ಬೈ ಡೇ ಮಾಡಿಸ್ತಾ ಇಲ್ಲ. ನಾನು ಒಂದಿನ ಬಿಟ್ಟು ಒಂದಿನ ಗ್ಯಾಪ್ ಕೊಟ್ಟು ಮಾಡಿಸ್ತಾ ಇದ್ದೀನಿ. ಡೈಲಿ ಮಾಡಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ, ತುಂಬ ಮೂಳೆಗಳೆಲ್ಲ ಪೇಯ್ನ್ ಬರುತ್ತೆ. ಹಾಗಾಗಿ ಒಂದಿನ ಅಟ್ಲೀಸ್ಟ್ ಗ್ಯಾಪ್ ತೊಗೊಳ್ಳೋಣ ಅಂದರೆ ಗ್ಯಾಪಲ್ಲಿ ಮನೇಲೆ ನನಗೆ ಅವ್ರು ಏನು ಹೇಳ್ಕೊಟ್ಟಿರ್ತಾರೆ ವರ್ಕೌಟು, ಸೊ ಆ ಒಂದು ವರ್ಕೌಟ್ನ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬಾಕಿ ಟೈಮ್ ಅಂದರೆ ಒಂದಿನ, ಈಗ ಮೊನ್ನೆ ಮಂಡೇ ಹೋಗಿದ್ದೆ, ಸೊ ಟ್ಯೂಸ್ಡೇ ಗ್ಯಾಪ್ ಆಯಿತು. ಸೊ ಇವತ್ತು ವೆಡ್ನೆಸ್ಡೇ ಹೋಗಿ ಬಂದಿದ್ದೀನಿ. ಈವ್ನಿಂಗ್ ಟೈಮ್ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ತಾ ಇರೋದ್ರಿಂದ, ಯಾಕೆಂದರೆ ಬೆಳಗ್ಗೆನೇ ಆಗಲ್ಲ. ಸೊ ಎಲ್ಲ ಸ್ಟ್ರಕ್ ಆಗಿರುತ್ತೆ. ಅಟ್ಲೀಸ್ಟ್ ಸಂಜೆ ಅವರು ಸ್ವಲ್ಪ ಫ್ರೀ ಮಾಡ್ಕೊಂಡು, ನಾನು ಕೈಗಳೆಲ್ಲ ಫ್ರೀ ಮಾಡ್ಕೊಂಡು ಹೋಗೋದ್ರಿಂದ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈವ್ನಿಂಗ್ ಅಪಾಯಿಂಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ಸೊ ಬೆಟರ್ ಆಗ್ತಾ ಇದೆ. ಕೈಯೆಲ್ಲ ಸ್ವಲ್ಪ ಆಡಿಸ್ತಾ ಇದ್ದೀನಿ. ಇನ್ನು ಗಾಡಿ ಎಲ್ಲ ಡ್ರೈವ್ ಮಾಡ್ತಾ ಇಲ್ಲ. ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಕ್ಯೂರ್ ಆಗ್ತಾ ಇದೆ ಇವಾಗ, ಬೆಟರ್ ಅಂತ ಅನ್ನಿಸ್ತಾ ಇದೆ. ಸೊ ಯಾರಿಗಾದರೂ ಥೆರಪಿಸ್ಟು RR ನಗರ್ ನಿಯರ್ ಬೈ ಯಾರಿಗಾದರೂ ರೆಕಮೆಂಡ್ ಮಾಡಬೇಕು, ಯಾರಿಗಾದರೂ ಬೇಕು ಅಂತ ಅನಿಸಿದ್ರೆ, ಅವಶ್ಯಕತೆ ಇದೆ, ನನಗೆ ಕಮೆಂಟ್ ಮಾಡಿ. ನಾನು ಅವ್ರ ಅಡ್ರೆಸ್ಸು ಲೊಕೇಶನ್ ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ, ಓಕೆನಾ? ಇವತ್ತು ವ್ಲಾಗ್ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ, ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ಇದು ಪ್ರಮೋಷನ್ ವಿಡಿಯೋ ಅಲ್ಲ, ನಾನೇ ಓನಾಗಿ ಮಾಡ್ತಾ ಇರೋಂಥ ವಿಡಿಯೋ ಇದು. ಸೊ ಯೂಸ್ ಆಗುತ್ತೆ, ನ್ಯೂ ಮಾಮೀಸ್ಗೆಲ್ಲ ಯೂಸ್ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಈ ಒಂದು ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನಾನು ತರಿಸಿರೋ ಅಂಥ ಪ್ರಾಡಕ್ಟು, ಸೊ ಲಿಟಲ್ ಜಾಯ್ಸ್ ಅವ್ರದ್ದು ಒಂದು ಪ್ರಾಡಕ್ಟ್ ತರಿಸಿದ್ದೀನಿ. ನನಗೆ ನ್ಯೂ ಮಾಮಿಯಾಗಿ ನನ್ನ ಫಸ್ಟ್ ಮಗು. ಸೊ ಅವನಿಗೆ ಆಲ್ರೆಡಿ ಈಗ 2 years ಮೇಲೆ 7 months, ಅಂದರೆ ನಾನು 8 months ಕಂಪ್ಲೀಟ್ ಆಗುತ್ತೆ ಇನ್ನು 10 days ಹೋದರೆ. ಸೊ ಅವನಿಗೆ ಅವನಿಗೆ 1 year ಮೇಲೆ 4 monthsಗೆಲ್ಲ ನಾನು ಅವನಿಗೆ ಹಾಲು ಬಿಡಿಸ್ಬಿಟ್ಟಿದ್ದೆ. ಸೊ ಅದಾದಮೇಲೆ ಅವನಿಗೆ ಪಾಕೆಟ್ ಹಾಲೇ ಕೊಡ್ತಾ ಇದ್ದೆ ನಾನು. ಹಸು ಹಾಲು ಕುಡಿದ್ರೆ ಅವನಿಗೆ ಕಫ ಆಗ್ತಾಯಿತ್ತು. ಸೊ ಹಾಗಾಗಿ ಪ್ಯಾಕೆಟ್ ಹಾಲನ್ನೇ ನಾನು ರೂಢಿ ಮಾಡಿದ್ದೆ. ಹಳ್ಳಿ ಆಗಿರೋದ್ರಿಂದ ಮನೆ ಹತ್ರನೇ ಹಾಕಿಸ್ಕೊಳ್ತಾ ಇದ್ದೆ ಹಾಲನ್ನ. ಸೊ ಅಲ್ಲಿ ತರಿಸ್ತಾ ಇದ್ದೆ, ಹಾಕಿಸ್ಕೊಂಡು ಬೆಳಗ್ಗೆ 1 ಲೋಟ, ಸಂಜೆ 1 ಲೋಟ ಹಾಲು ಕುಡಿತಾ ಇದ್ದ. ಸೊ ಆ ಟೈಮಲ್ಲಿ ನಾನು ಏನು ಮಾಡ್ತಿದ್ದೆ ಅಂದರೆ ಬಾದಾಮಿನೇ ಕುಟ್ಟಿ ಹಾಕ್ತಿದ್ದೆ, ಪೌಡ್ರೇನು ನಾನು ಮಿಕ್ಸೇ ಮಾಡ್ತಿರ್ಲಿಲ್ಲ. ಸೊ ಒಂದು 5 to 6 months ಏನೋ ಕುಡ್ದ ಅಷ್ಟೇ, ಒಂದು ಅಷ್ಟು ಕುಡ್ದಿಲ್ಲ, ಒಂದು 4 months ಅಂತ ಅನ್ಕೋತೀನಿ. ಸೊ ಅಷ್ಟರಲ್ಲೇ ಅವನು ಮತ್ತೆ ಅದನ್ನು ಹಾಲು ಬೇಡ ನಾನು ಕುಡಿಯಲ್ಲ ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅದಕ್ಕೇನೇ ಬಾದಾಮಿ ಪೌಡ್ರು ಏನೇ ಹಾಕಿದ್ರು ಅವನು ಕುಡಿಯೋಕ್ಕೆ ಒಪ್ತಾನೆ ಇರಲಿಲ್ಲ, ಹಾಲು ಬಿಟ್ಬಿಟ್ಟ. ಮಕ್ಕಳಿಗೆ ಹಾಲು ತುಂಬಾ ಒಳ್ಳೆಯದು, ಬ್ರೈನ್ ಡೆವಲಪ್ಮೆಂಟ್ಗಾಗಿರ್ಬೋದು, ಬೋನ್ ಸ್ಟ್ರೆಂತ್ಗಾಗಿರ್ಬೋದು ತುಂಬ ಹೆಲ್ಪ್ ಆಗುತ್ತೆ. ಬಟ್ ಅವನು ಅದನ್ನೇ ಬಿಟ್ಬಿಟ್ಟಿದ್ದ. ಸ್ವಲ್ಪ ಸಣ್ಣನೂ ಇದ್ದಾನೆ, ಅಂದರೆ ಅವನು ಆ್ಯಕ್ಚುಲಿ ಹುಟ್ಟಿದಾಗಿಂದನೂ ಸಣ್ಣ ಇರೋದ್ರಿಂದ ನನಗೇನು ಆ ಥರ ಫೀಲ್ ಆಗ್ತಿಲ್ಲ. ಬಟ್ ಅವ್ನ ಏಜಿಗೆ, ಅವ್ನ ವೆಯ್ಟಿಗೆ ಅವ್ನು ಕರೆಕ್ಟಾಗಿದ್ದಾನೆ. ನೋಡೋರಿಗೆ ಸ್ವಲ್ಪ ಸಣ್ಣ ಅಂತ ಅನ್ಸುತ್ತಾನೆ ಅಷ್ಟೇ. ಸೊ ನಾನು ಮತ್ತೆ ಇವಾಗ ಒಂದು 3 to 4 days ಮತ್ತೆ ಹಾಲು ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಅದೊಂದು ಖುಷಿ ಆಗ್ತಾ ಇದೆ. ಸೊ ಅದಕ್ಕೆ ರೀಸನ್ ಬಂದು ಈ ಒಂದು ಲಿಟಲ್ ಜಾಯ್ಸ್ ಅವರ ಪೌಡರ್. ಸೊ ನಾರ್ಮಲ್ ಹಾಲು ಕೊಟ್ಟಾಗ ಮಕ್ಕಳು ಕುಡಿಯಲ್ಲ, ಅದರಲ್ಲಿ ಏನಾದ್ರು ಒಂದು ಫ್ಲೇವರ್ ಹುಡುಕ್ತಾರೆ. ಬರ್ತಾ ಅವ್ರಿಗೂ ಟೇಸ್ಟ್ಸ್ ಎಲ್ಲ ಗೊತ್ತಾಗುತ್ತೆ. ಯಾಕೆಂದರೆ ಮುಂಚೆ ನಾವೇನು ಮಾಡಿರ್ತೀವಿ, ಫಸ್ಟು ಹಾಲಿಗೆ ಅಡಿಕ್ಟ್ ಆಗಿರ್ತಾರೆ, ನೆಕ್ಸ್ಟು ಬರೀ ರಾಗಿ ಸರಿಗಳನ್ನ ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ. ಇನ್ನೂ ಹೊರಗಡೆ ತಿಂಡಿ ಏನು ಊಟ ಏನೂ ಸೇರಿರಲ್ಲ ಅವ್ರಿಗೆ. ಸೊ ಈಗೇನಾಗುತ್ತೆ, 1.5 year ಕಂಪ್ಲೀಟ್ ಆಗ್ತಾ ನಾವೇನು ಮಾಡ್ತೀವಿ, ಮನೆ ಊಟ ಎಲ್ಲ ಅವ್ರಿಗೆ ಅಭ್ಯಾಸ ಮಾಡಿಸ್ತೀವಿ, ಹೊರಗಡೆ ಏನಾದ್ರು ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವ್ರಿಗೂ ನಾಲ್ಗೆಗೆ ಟೇಸ್ಟ್ ಗೊತ್ತಾಗುತ್ತೆ. ಅದರಿಂದ ಏನು ಮಾಡ್ತಾರೆ, ಪ್ರತಿಯೊಂದರಲ್ಲೂ ಅವ್ರಿಗೆ ಟೇಸ್ಟ್ ಸಿಕ್ಕಿದ್ರೆ ಮಾತ್ರ ಅದನ್ನು ತಿಂತಾರೆ, ಕುಡಿತಾರೆ. ಸೊ ನನಗಿದು ಹೆಂಗೆ ತೊಗೊಂಡೆ ಅಂತ ಅಂದರೆ, ಹಾಲು ಪಕ್ಕದ ಮೇಲೆ, ಅಂದರೆ ಮಕ್ಳು ಏನು ಗೊತ್ತಾ,
ಬೇರೆ ಮಕ್ಕಳು ಏನು ಮಾಡ್ತಾರೋ ಅವ್ರು ಅದನ್ನು ಮಾಡೋಕ್ಕೆ ಹೋಗ್ತಾರೆ. ಸೊ ಅವಾಗ ಕಲ್ತ್ಕೊತಾರೆ, ಒಬ್ಬನೇ ಇದ್ದ ಅಲ್ವಾ, ಸೊ ಅವ್ನಿಗೆ ಇದಾಗ್ತಿಲ್ಲ, ಪಕ್ಕದ ಮನೆ ಹುಡುಗ ಕುಡಿತಾ ಇದ್ರೆ ಸೊ ನಾನು ಕುಡಿಬೇಕು ಅನ್ನೋ ಮೈಂಡ್ ಸೆಟ್ಟಿಗೆ ಅವ್ರು ಬರ್ತಾರೆ. ಸೊ ನನಗೂ ಇಲ್ಲೇ ಹಂಗೆ ರಿಯಲೈಸ್ ಆಗಿದ್ದು, ಪಕ್ಕದ ಮನೆಯವರು ಅವರು ಕೂಡ ಅವ್ರ ಮಗುಗೆ, ಅವ್ನಿಗೆ ಆಲ್ರೆಡಿ 3 years ಬೇಬಿ ಅವನು, ಸೊ ಅವನಿಗೂ ಕೂಡ ಲಿಟಲ್ ಜಾಯ್ಸ್ ಅವರ ವೆನಿಲಾ ಫ್ಲೇವರ್ ಇದು ಪೌಡರ್ನ ತರಿಸಿ ಕುಡಿಸ್ತಾ ಇದ್ದಾರೆ. ಸೊ ಅವನು ದಿನ ಕುಡಿತಾನೆ ಹಾಲು. ಸೊ ಇವನು 1-2 ಟೈಮ್ ಅವ್ರ ಮನೇಲಿ ಹೋಗಿ ಅವ್ನು ಕುಡಿತಾ ಇರೋದು ನೋಡ್ಬಿಟ್ಟು ನನಗೂ ಕುಡಿ ಅಂತ ಕೇಳ್ಬಿಟ್ಟು ಕುಡಿದಿದ್ದಾನೆ. ಸೊ ಅದಾದಮೇಲೆ ನಮ್ಮ ಮನೇಲಿ ಸ್ಟಾರ್ಟ್ ಮಾಡಿದೆ, ನಮ್ಮ ಹಾಲು ಕೊಡಿ ಅಮ್ಮ ಅಂತ. ಸೊ ಹಾಗಾಗಿ ಈ ಒಂದು ಲಿಟಲ್ ಜಾಯ್ಸ್ ಪೌಡರ್ನ ನ್ಯೂಟ್ರಿ ಚಾಯ್ಸ್ ಇರೋದು. ಸೊ ಇದನ್ನು ಹಾಕಿ ಕುಡಿಸಿದ್ರೆ ಕುಡಿತಾನೆ ಅನ್ನೋ ಕಾರಣಕ್ಕೆ ನಾನು ತರಿಸಿದ್ದೀನಿ. ಇದು ಮೆಡಿಕಲ್ ಶಾಪಲ್ಲಿ ಸಿಗೋದು ಡೌಟು, ಯಾಕೆಂದ್ರೆ ನಾನು ಇದೆಲ್ಲ ಸರ್ಚ್ ಮಾಡಿಸಿ ಇದು ಮಾಡೋದು. ಇದ್ರದ್ದು ಲಿಟಲ್ ಜಾಯ್ಸ್ ಅವ್ರದ್ದು ಆ್ಯಪ್ ಕೂಡ ಇದೆ. ಸೊ ಅದ್ರ ಲಿಂಕ್ ಕೂಡ ನಾನು ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲಿ ಮಕ್ಳಿಗೆ ಬೇಕಾಗಿರೋಂಥ ಪ್ರತಿಯೊಂದು ಸಿಗುತ್ತೆ, ಪ್ರತಿಯೊಂದು ಮಕ್ಕಳಿಗೆ. ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇರಲ್ಲ, ಪಾಲ್ಮ್ ಆಯಿಲ್ ಯೂಸ್ ಮಾಡಿರಲ್ಲ, ಯಾವುದೇ ರೀತಿ ಶುಗರ್ ಕಂಟೆಂಟ್ ಇರಲ್ಲ. ಸೊ ಮಕ್ಳಿಗೆ ತುಂಬಾ ಉಪಯೋಗ ಆಗುತ್ತೆ. ಸೊ ನಾನು ಅದನ್ನು ಚೆಕ್ ಮಾಡಿ ಇವತ್ತು ತಾನೇ ತರಿಸ್ದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಬ್ಯಾಂಗ್ಳೂರು ನಿಯರ್ ಬೈ ಇರೋರಿಗೆ 2 or 3 hours ಒಳಗಡೆ ನಿಮಗೆ ಡೆಲಿವರಿ ಸಿಕ್ಬಿಡ್ತಾ ಇದೆ. ಸೊ ನನಗೆ 3 hours ಅಂತ ಹೇಳಿದ್ರು, ಬಟ್ ನಂಗೆ ಅದು 2 hours ಅಲ್ಲೇ ಡೆಲಿವರಿ ಸಿಕ್ಕಿದೆ. ಸೊ ನಿಮ್ಮ ಮುಂದೆ ಇದನ್ನು ಪ್ಯಾಕೆಟ್ ಓಪನ್ ಮಾಡ್ತಾ ಇದ್ದೀನಿ, ನೋಡಿ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈ ಒಂದು ಪ್ಯಾಕೆಟಲ್ಲಿ ಬಂದಿರುತ್ತೆ ನಿಮಗೆ, ಇದರ ಪೇಪರ್ನಲ್ಲಿ ಪ್ಯಾಕ್ ಮಾಡಿ ಕಳಿಸಿರ್ತಾರೆ. ಸೊ ಇದೇ ಒಂದು ಪೌಡರ್ ನಾನು ತರಿಸಿರೋದು, ಲಿಟಲ್ ಜಾಯ್ಸ್ ನ್ಯೂಟ್ರಿ ಮಿಕ್ಸ್ ಅಂತ ಹೇಳಿಬಿಟ್ಟು, ಹೆಲ್ತಿ ಗ್ರೋತ್ ಆ್ಯಂಡ್ ಡೈಲಿ ನ್ಯೂಟ್ರಿಷನ್ನು 2+ years ಅಂತ ಇದೆ ನೋಡಿ. 2 ಇಂದ 6 years ಒಳಗಡೆ ಇರೋ ಮಕ್ಕಳಿಗೆ ಇದನ್ನು ಯೂಸ್ ಮಾಡ್ಬೋದು. ಇದು ಪೌಡರು ಅಷ್ಟೇ ಹಿಯರ್ ವೈಸ್, ಅಂದರೆ ಅವ್ರಿಗೆ ಎಷ್ಟು ವರ್ಷ ಇರುತ್ತೋ ವರ್ಷದ ಮೇಲೆ ಡಿಪೆಂಡ್ ಆಗಿ ಪೌಡರ್ನ ಅಲ್ಲಿ ತೋರಿಸ್ತಾರೆ ನಿಮಗೆ. ಸೊ ಅದು ಆ್ಯಪಲ್ಲಿ ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಯಾವ ಏಜ್ನವ್ರಿಗೆ ಯಾವ ಪೌಡರ್ ಇರುತ್ತೆ ಅನ್ನೋದು ನಿಮ್ಗೆ ಅದರಲ್ಲಿ ತೋರಿಸ್ತಾರೆ. ಸೊ ನಾವು ಆ್ಯಪ್ ಓಪನ್ ಮಾಡಿದಾಗ ನಮ್ಮ ಮಕ್ಕಳು ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡಿರ್ತೀವಲ್ಲ, ಸೊ ಆ ನಮ್ಮ ಮಕ್ಳಿಗೆ ಏನು ಕಂಫರ್ಟ್ ಇರುತ್ತೆ, ಸೊ ಯಾವುದನ್ನ ಕೊಡ್ಬೋದು ಅಂತ ಇರುತ್ತೆ ಅದನ್ನೇ ಆ್ಯಪಲ್ಲಿ ತೋರಿಸುತ್ತೆ ನಮಗೆ. ಸೊ ಇದು ನೋಡ್ತಾ ಇರ್ಬೋದು, ಇದನ್ನೇ ತರಿಸಿರೋದು ನಾನು. 23 ಎಸೆನ್ಷಿಯಲ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಅಂತ ಇದೆ, 6 grams ಪ್ರೋಟೀನ್ ಬರುತ್ತೆ. ವೆನಿಲಾ ಫ್ಲೇವರಲ್ಲಿ ತರಿಸಿದ್ದೀನಿ, ಯಾಕೆಂದರೆ ಅವ್ನು ಅದನ್ನೇ ಕುಡಿದು ರೂಢಿಯಾಗಿರೋದ್ರಿಂದ. ಇವಾಗ ನಿಜವಾಗ್ಲೂ ಹೇಳ್ತೀನಿ, ಹಾಲು ತುಂಬ ಚೆನ್ನಾಗಿ ಕುಡಿತಾ ಇದ್ದಾನೆ, ಬೆಳಿಗ್ಗೆ ಸಂಜೆ 2 ಟೈಮು ಕೂಡ ಕುಡಿತಾ ಇದ್ದಾನೆ. ಸೊ ನಿಮ್ಮ ಮಕ್ಳಿಗೂ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡಿರೋದು. ಇದು ಆನ್ಲೈನಲ್ಲಿ ನೀವು ಶಾಪ್ ಮಾಡಿದ್ರೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಆಗುತ್ತೆ ಇದು. ಸೊ ಇದು ಎಷ್ಟು ಗ್ರಾಮ್ ಇದೆ ಅಂದರೆ, 1 ಸೆಕೆಂಡ್, 350 ಗ್ರಾಮ್ ಇದೆ. ಓಕೆನಾ, 350 ಗ್ರಾಮು 649 ಇದೆ. ನನಗೆ ಇದು ಆನ್ಲೈನಲ್ಲಿ ಪ್ರೈಸ್ ಶೋ ಮಾಡಿದ್ದು 599. ಓಕೆನಾ, 649 ಅಂದರೆ ಒಂದು 50 rupees ಡಿಸ್ಕೌಂಟ್ ಆಗಿದೆ ಇದರ ಮೇಲೆ ಆನ್ಲೈನಲ್ಲಿ. ಸೊ ಅದ್ರ ಜೊತೆಗೆ ಇದು ಮಲ್ಟಿವಿಟಮಿನ್ ಗಮ್ಮೀಸ್ ಅಂತ ಬಂದಿದೆ, ಲಿಟಲ್ ಜಾಯ್ಸ್ ಅವ್ರದ್ದೇನೆ, ಸ್ನ್ಯಾಕ್ಸ್ ಥರ ಇರುತ್ತೆ. ಇದರಲ್ಲಿ ತರಕಾರಿ ಮತ್ತು ಫ್ರೂಟ್ಸು ಇನ್ಕ್ಲೂಡ್ ಆಗಿರುತ್ತೆ. ಸದ್ಯಕ್ಕೆ ಇದು ಸ್ಯಾಂಪಲ್ ಪ್ಯಾಕೆಟ್ ಅಂತ ತರಿಸಿರೋದು. ಇದು ಕೂಡ ಬಾಕ್ಸಲ್ಲಿ ಸಿಗುತ್ತೆ, 30 days ಥರ ಪ್ಯಾಕೆಟ್ ಬರುತ್ತೆ. ಅಂದರೆ ಡೈಲಿ ಒಂದೊಂದು ಚಾಕ್ಲೇಟ್ ಥರ ಬರುತ್ತೆ. ಇದು ಮಕ್ಳಿಗೆ ಹೊರಗಡೆ ನಾವು ಚಾಕ್ಲೇಟ್ ನಾನಂತೂ ನನ್ನ ಮಗನ ಹೊರಗಡೆ ಏನೂ ತಿಂಡಿ ತಿನ್ಸಲ್ಲ. ಸೊ ಹಾಗಾಗಿ ಅದನ್ನು ಕೊಡೋಕೆ ಇಷ್ಟ ಇಲ್ಲ ಅಂದವರು ಬೇಕಾದ್ರೆ ಇದನ್ನು ಟ್ರೈ ಮಾಡ್ಬೋದು. ಗಮ್ಮೀಸ್ ಥರ ಇರುತ್ತೆ, ಇದನ್ನು ಚ್ಯೂ ಮಾಡಬೇಕಾಗತ್ತೆ ಮಕ್ಕಳು. ಸೊ ದೊಡ್ಡವ್ರು ನಾವು ಕುತ್ಕೊಂಡವ್ರಿಗೆ ಹೇಳ್ಕೊಡ್ಬೇಕು. ಕೆಲವು ಮಕ್ಕಳು ನುಂಗ್ಕೊಂಡ್ಬಿಡ್ತಾರೆ, ಸೊ ಇದು ನುಂಗಿದ್ರೆ ಯೂಸ್ ಇಲ್ಲ. ಸೊ ಅದನ್ನು ಚ್ಯೂ ಮಾಡಿದಾಗ ಅದ್ರ ರಸ ಎಲ್ಲ ಅದ್ರ ಕಂಟೆಂಟ್ ಎಲ್ಲ ಒಳಗಡೆ ಇಳಿತಾ ಹೋಗುತ್ತೆ. ಸೊ ಹಾಗಾಗಿ ಇದನ್ನು ಸ್ಯಾಂಪಲ್ ಪ್ಯಾಕೆಟ್ ತರಿಸಿದ್ದೀನಿ. ಇದು MRP ಬಂದುಬಿಟ್ಟು 79 rupees ಇದೆ. ಅದು 4 ಗಮೀಸ್ಗೆ 79 rupees. ಸೊ ಇದು ನನಗೆ ಆಫರಲ್ಲಿ ಬಂದಿತ್ತು, ಅಂದರೆ ಟ್ರಯಲ್ ಪ್ಯಾಕ್ ಥರ ಕೊಡ್ತಾರೆ. 49 rupees ಅದೇನೋ ಪರ್ಚೇಸ್ ಮಾಡಿದೆ ನಾನು. ಇದನ್ನು 30 rupees ಆಫ್ ಆಗುತ್ತೆ ಇದರಲ್ಲಿ. ಸೊ ಇದನ್ನು ಸ್ಯಾಂಪಲ್ ನೋಡೋಣ ಅಂತ 4 ಗಮ್ಮೀಸ್ ಇದೆ. ಇದು ಕೂಡ 30 days ತೊಗೊಂಡ್ರೆ ನಾವು 399 ಶೋ ಮಾಡ್ತಾ 500 ಏನೋ ಶೋ ಮಾಡ್ತಾ ಇದೆ ಇದು ಪ್ಯಾಕೆಟು. 30 ಪೀಸ್ಗೆ 500 ತೋರಿಸ್ತಾ ಇದೆ. ಇದು 4 pieces ಏನೋ ಬಂದಿದೆ. ಇದನ್ನು ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ಇದನ್ನೇನಾದರೂ ಅವನು ನೀಟಾಗಿ ಚ್ಯೂ ಮಾಡಿ ತಿಂದ ಅಂತ ಅಂದರೆ ನಾನು ಇದನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ. ಇದು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಯೂಸ್ ಆಗುತ್ತೆ. ಸೊ ನೀವು ಅಲ್ಲಿ ಪ್ರಾಡಕ್ಟ್ನ ನೀವು ಶೋ ಮಾಡಿದಾಗ, ಅದನ್ನು ಓಪನ್ ಮಾಡಿದಾಗ ನಿಮ್ಗೆ ಅದರಲ್ಲೆಲ್ಲ ಡೀಟೇಲ್ಸಾಗಿ ಬಂದುಬಿಡುತ್ತೆ, ಏನಕ್ಕೆ ಯೂಸ್ ಆಗುತ್ತೆ, ಇದರಿಂದ ಏನು ಯೂಸ್ ಆಗುತ್ತೆ ಅನ್ನೋದು ನಿಮಗೆ ಡೀಟೇಲ್ಡಾಗಿ ಅಲ್ಲಿ ತೋರಿಸ್ಬಿಟ್ಟಿರ್ತಾರೆ. ಸೊ ಅದನ್ನು ನೋಡಿ ನೀವು ಬೇಕಾದರೆ ಪರ್ಚೇಸ್ ಮಾಡ್ಕೋಬೋದು ಇದನ್ನು. ಸೊ ನೋ ಆ್ಯಡೆಡ್ ಶುಗರ್ ಅಂತ ಇದೆ. ಸೊ ಅದೊಂದು ಖುಷಿ ಆಯಿತು.
ಮಕ್ಕಳಿಗೆ ಶುಗರ್ ಕಂಟೆಂಟ್ ಇರೋದು ಕೊಡಬಾರ್ದು. ಸೊ ಹಾಗಾಗಿ ಇದು ಸ್ಟ್ರಾಬೆರಿ ಫ್ಲೇವರ್ದು ನಾನು ತರಿಸಿದ್ದೀನಿ. ಸದ್ಯಕ್ಕೆ 4 ತರಿಸಿದ್ದೀನಿ ಸ್ಯಾಂಪಲ್ಗೆ. ಇದನ್ನ ನೀಟಾಗಿ ಅವನು ಕಂಪ್ಲೀಟಾಗಿ ತಿಂತಾನೆ ಅನ್ನೋಂಗಿದ್ರೆ ನಾನು ಫುಲ್ ಬಾಕ್ಸ್ನೇ ಆರ್ಡ್ರ್ ಮಾಡ್ಕೊಳ್ತೀನಿ ಅದನ್ನು. ಸೊ ಹಾಗಾಗಿ ಇದೊಂದು ಯೂಸ್ ಆಗುತ್ತೆ ಅಂತ. ಜೊತೆಗೆ ಒಂದು ಬುಕ್ಕು ಕೂಡ ಫ್ರೀಯಾಗಿ ಬಂದಿದೆ, ಬ್ರೈನ್ ಜಿಮ್ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಯೂಸ್ ಆಗೋ ಥರ ಈ ಥರ ಪಿಕ್ಚರ್ಸ್ ಎಲ್ಲ ಇರುತ್ತೆ ಮಕ್ಕಳಿಗೆ ರೆಕಗ್ನೈಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು, ಆ್ಯಕ್ಟಿವಿಟೀಸ್ಗೆ ಎಲ್ಲ ಯೂಸ್ ಆಗುತ್ತೆ. ಇದೊಂದು ಫ್ರೀ, ಓಕೆನಾ. ಈ ಥರ ಪಿಕ್ಚರ್ಸ್ದು ಡ್ರಾಯಿಂಗ್ದು ಎಲ್ಲ ಕೊಟ್ಟಿರ್ತಾರೆ, ಯೂಸ್ ಮಾಡ್ಕೋಬೋದು. ಇದು ಏನು ಫ್ರೀ, ಇದು ಕಾಸ್ಟ್ ಏನು ತೊಗೊಳಲ್ಲ. ಎವ್ರಿ ಆರ್ಡರ್ಗೂ ಇದು ಫ್ರೀ ಬರುತ್ತೆ. ಸೊ ಇದೊಂದೆರಡು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ವೋಚರ್ ಕೂಡ ಇತ್ತು. ನಾನು ಫಸ್ಟ್ ಆರ್ಡ್ರ್ ಮಾಡಿರೋದ್ರಿಂದ 50 ರುಪೀಸ್ ಏನೋ ಮತ್ತೆ ಆಫ್ ಆಗಿ ನನಗೆ ಮತ್ತೆ ಆಫ್, ಆಲ್ರೆಡಿ ಇದರಲ್ಲಿ 50 ರುಪೀಸ್ ಆಫ್ ಆಗಿತ್ತು, ಮತ್ತು ಅದರಲ್ಲಿ ಇನ್ನೂ 50 ರುಪೀಸ್ ಆಫ್ ಆಗಿ ನನಗೆ ಸಿಕ್ಕಿದೆ ಇದು. ಸೊ ನೀವು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ತೊಗೊಳ್ಳಿ, ಮಕ್ಳಿಗೆ ಯೂಸ್ ಆಗುತ್ತೆ. ಯಾವ ಮಕ್ಕಳು ಹಾಲು ಕುಡಿಯೋಕೆ ಹಠ ಮಾಡ್ತವೆ ಅಂತ ಅನಿಸುತ್ತೋ ಸೊ ಅವರಿಗೆ ನಾನು ರೆಕಮೆಂಡ್ ಮಾಡ್ತೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ಯಾಕೆಂದರೆ ನನ್ನ ಮಗು ಕುಡಿತಾ ಇದೆ ಹಾಲು, ಹಾಗಾಗಿ ಆ ಹಠ ಮಾಡೋ ಮಕ್ಕಳಿಗೆ ಯೂಸ್ ಆಗುತ್ತೆ ಅಂತ ಮಾಡಿದ್ದೀನಿ. ಇದರಲ್ಲಿ ವೆನಿಲಾ ಫ್ಲೇವರ್ ಅಂತಲ್ಲ, ತುಂಬ ಫ್ಲೇವರ್ಸ್ ಇದೆ. ಬಾದಾಮ್ ಕುಲ್ಫಿ ಆಗಿರ್ಬೋದು, ಚಾಕ್ಲೇಟ್ ಫ್ಲೇವರ್ ಆಗಿರ್ಬೋದು, ಬೆಲ್ಜಿಯಂ ಚಾಕ್ಲೇಟ್ ಫ್ಲೇವರ್ ಆಗಿರ್ಬೋದು, ಎಲ್ಲ ಥರ ಫ್ಲೇವರ್ಸು ಇದೆ. ನೀವು ಅಲ್ಲಿ ಆ್ಯಪ್ ಓಪನ್ ಮಾಡಿದಾಗ, ಪ್ರಾಡಕ್ಟ್ ಕ್ಲಿಕ್ ಮಾಡಿದಾಗ ನಿಮಗೆ ಅದು ಫ್ಲೇವರ್ಸ್ನ ತೋರಿಸ್ತಾ ಹೋಗುತ್ತೆ, ಓಕೆನಾ. ಯಾವ ಥರ ಫ್ಲೇವರ್ ಬೇಕೋ, ನಿಮ್ಮ ಮಗು ಯಾವುದು ಕಂಫರ್ಟ್ ಝೋನಲ್ಲಿ ಆಗುತ್ತೋ ಸೊ ಅದಕ್ಕೆ. ಆ್ಯಕ್ಚುಲಿ ವೆನಿಲಾ ಫ್ಲೇವರ್ ಇಟ್ಸ್ ಓಕೆ, ಮಕ್ಕಳು ಕುಡಿತವೆ. ವೆನಿಲಾ ಅಂದರೆ ಮಕ್ಳಿಗೆ ಇಷ್ಟನೇ ಇರುತ್ತೆ ಕಾಮನ್ ಆಗಿ. ಬಟ್ ನೋಡಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಅದನ್ನು ಪರ್ಚೇಸ್ ಮಾಡ್ಕೋಬೋದು, ಓಕೆನಾ. ಇದರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ಪ್ರಾಡಕ್ಟ್ದು ಮತ್ತು ಆ್ಯಪ್ದು ಎಲ್ಲ ನಾನು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ. ಸೊ ಇದನ್ನಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಆಗೋವಂಥ ಕಂಟೆಂಟ್ನೇ ಮಾಡಬೇಕು ಅಂತ ಮಾಡ್ತಾ ಇರೋದಷ್ಟೇ ಪ್ರಾಡಕ್ಟು. ಯಾಕೆಂದರೆ ತುಂಬ ಜನ ತಾಯಂದ್ರಿಗೆ ಕನ್ಫ್ಯೂಸ್ ಇರುತ್ತೆ, ನನ್ನ ಮಗು ಹಾಲು ಕುಡಿತಲ್ಲ. ನನಗೂ ತುಂಬ ಇತ್ತು, ನಾನು ಊರಲ್ಲಿದ್ದಾಗ, ಹಳ್ಳಿಲಿದ್ದೆ ಅಲ್ಲ, ಸೊ ಹಾಗಾಗಿ ಏನೂ ಗೊತ್ತಾಗ್ತಿರ್ಲಿಲ್ಲ, ಅಕ್ಕಪಕ್ಕ ಮಕ್ಕಳಿರಲಿಲ್ಲ. ಸೊ ಇಲ್ಲಿಗೆ ಬಂದಮೇಲೆ ಆ ಮಗು ನೋಡಿ ಕಲಿತಾ ಇರೋದ್ರಿಂದ ಓಕೆ ಇದನ್ನು ಕೊಟ್ಟರೆ ಇದನ್ನು ತಿಂತಾನೆ. ಆ್ಯಕ್ಚುಲಿ ನಾನು ಹೊರಗಡೆ ಫುಡ್ ನಾನು ಏನೂ ಕೊಡಲ್ಲ ಅವನಿಗೆ, ಹಾಗಾಗಿ ಇದು ಯೂಸ್ಫುಲ್ ಅಂತ ಅನ್ನಿಸ್ತು ನನಗೆ. ಯಾಕೆಂದರೆ ಇದರಲ್ಲಿ ಶುಗರ್ ಕಂಟೆಂಟ್ ಇರಲ್ಲ, ಪ್ರಿಸರ್ವೇಟಿವ್ಸ್ ಇರಲ್ಲ. ಸೊ ಹಾಗಾಗಿ ಖುಷಿ ಆಯಿತು, ತುಂಬ ಹೆಲ್ಪ್ ಆಗುತ್ತೆ ಇದರಿಂದ. ಸೊ ನೀವು ಒಂದ್ಸರಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಗೆ ಯಾವ ಪ್ರಾಡಕ್ಟ್ಸ್ ಬೇಕೋ ಅದನ್ನು ತರಿಸ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಏನು ಅಂತ. ಸೊ ನನಗೆ ನಾನು ಚೆಕ್ ಮಾಡಿನೇ ತರಿಸ್ತಾ ಇರೋದು, ಯಾಕೆಂದರೆ ಇದು ಫಸ್ಟ್ ಟೈಮ್ ನಾನು ತರಿಸಿರೋದು, ಓಕೆನಾ. ಬಟ್ ಅವ್ನು ಕುಡಿತಾನೆ ಅಂತ ಕನ್ಫರ್ಮ್ ಆದಮೇಲೆ ನಾನು ಇದನ್ನು ಆರ್ಡರ್ ಮಾಡಿ ತರಿಸ್ಕೊಂಡಿರೋದು. ಸೊ ಹಾಗಾಗಿ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೇನು ಹತ್ತಿರದಲ್ಲೇ ಇದ್ದೀನಿ, 1000 ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ, ಹಾಗೆ ವಾಚ್ ಟೈಮ್ ಅವರ್ಸ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಪ್ಲೀಸ್ ಬೇಗ ಸಪೋರ್ಟ್ ಮಾಡಿ. ನಾನು ಕೂಡ ಯೂಟ್ಯೂಬಲ್ಲಿ ಇನ್ನು ಮುಂದೆ ಹೆಚ್ಚು ವೀಡಿಯೋಸ್ನ ಮಾಡ್ತಾ ಹೋಗ್ತಾ ಇರ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಇನ್ನೊಂದು ನಮ್ಮ ಫ್ಯಾಮಿಲಿಗೆ ಹೊಸ ಮೆಂಬರ್ ಬರ್ತಾ ಇದ್ದಾರೆ. ಅದೇನು ಗುಡ್ ನ್ಯೂಸ್ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ನೆಕ್ಸ್ಟ್ ವ್ಲಾಗಲ್ಲಿ ಅದು ಕೂಡ ಬರುತ್ತೆ. ವ್ಲಾಗ್ ಪೂರ್ತಿ ಅದೇ ಇರುತ್ತೆ, ಕಾಯ್ತಾ ಇದ್ದೀನಿ ಆ ವ್ಲಾಗ್ ಮಾಡೋದಕ್ಕೆ ಯಾವಾಗ ಬರುತ್ತೆ ಅಂತ. ಸೊ ಆ ಹೊಸ ಮೆಂಬರ್ ಯಾರು, ಏನು, ಎತ್ತ ಅಂತ ನೆಕ್ಸ್ಟು ಹೊಸ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. ಅಂಟಿಲ್ ದೆನ್ ವೆಯ್ಟ್, ಓಕೆ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.